ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹೊಸಕೋಟೆ ಬಳಿ ಬೆಳ್ಳಂ ಬೆಳಗ್ಗೆ ಭೀಕರ ಸರಣಿ ಅಪಘಾತ ಸಂಭವಿಸಿದೆ. ಕಾರು, ಟ್ಯಾಂಕರ್, ಬೈಕ್ ಡಿಕ್ಕಿಯಾಗಿ 7 ಮಂದಿ ದುರ್ಮರಣವನ್ನಪ್ಪಿದ್ದಾರೆ. ಹೊಸಕೋಟೆ ತಾಲೂಕಿನ ಎಂ ಸಚ್ಚಾವರ ಬಳಿ ನಡೆದಿರುವಂತಹ ಘಟನೆ ಇದು. ಕಾರಿನಲ್ಲಿ ಇದ್ದಂತಹ 6 ಮಂದಿ, ಬೈಕ್ನಲ್ಲಿ ಇದ್ದಂತಹ ಓರ್ವ ಸಾವನ್ನಪ್ಪಿದ್ದಾರೆ. ಹೊಸಕೋಟೆಯಿಂದ ದೇವನಹಳ್ಳಿ ಕಡೆಗೆ ಬರ್ತಾ ಇದ್ದಂತಹ ಕಾರು, ಮೃತರ ಶವಗಳನ್ನ ಶವಾಗಾರಕ್ಕೆ ಪೊಲೀಸರು ರವಾನೆ ಮಾಡಿದ್ದಾರೆ. ಸೂಲಿಬೆಲೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಅಪಘಾತ ಸ್ಥಳಕ್ಕೆ ಎಸ್ಪಿ ಚಂದ್ರಕಾಂತ್ ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ನಡೆಸಲಾಗಿದೆ. ಭೀಕರ ಅಪಘಾತಕ್ಕೆ ಬೆಳ್ಳಂ ಬೆಳಗ್ಗೆ 7 ಜನ ಸಾವನ್ನಪ್ಪಿದ್ದಾರೆ. ಅದು ಕೂಡ ಕಾರು, ಬೈಕು, ಟ್ಯಾಂಕರ್ ನಡುವೆ ಆಗಿರುವಂತಹ ಈ ಒಂದು ಅಪಘಾತದ ತೀವ್ರತೆ ಎಷ್ಟರ ಮಟ್ಟಿಗಿದೆ ಅಂತಂದ್ರೆ ಕಾರು ಕಂಪ್ಲೀಟ್ ಆಗಿ ನಜ್ಜುಗುಜ್ಜಾಗೋಗ್ಬಿಟ್ಟಿದೆ. ಅಷ್ಟರ ಮಟ್ಟಿಗೆ ಭೀಕರ ಅಪಘಾತವಾಗಿದೆ. ಕಾರ್ನಲ್ಲಿ ಇದ್ದಂತಹ 6 ಮಂದಿ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ಬೈಕ್ನಲ್ಲಿ ಇದ್ದಂತಹ ಓರ್ವ ವ್ಯಕ್ತಿ, ಆತನೂ ಕೂಡ ಸಾವನ್ನಪ್ಪಿದ್ದಾನೆ. ನೋಡಿ, ಅಪಘಾತದ ತೀವ್ರತೆ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿ ಈ ಒಂದು ದೃಶ್ಯವನ್ನ ನೋಡಿದ್ರೆ ಗೊತ್ತಾಗುತ್ತೆ. ಕಂಪ್ಲೀಟ್ ಆಗಿ ಕಾರು ಛಿದ್ರವಾಗ್ಬಿಟ್ಟಿದೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಒಂದೊಂದು ಬಿಡಿ ಭಾಗಗಳು ಕೂಡ ಕಾಣಸಿಗ್ತಾ ಇದೆ. ಅಷ್ಟರ ಮಟ್ಟಿಗೆ ಕಂಪ್ಲೀಟ್ ಮೇಲ್ಭಾಗ, ಮುಂಭಾಗ ಎಲ್ಲವೂ ಕೂಡ ನಜ್ಜುಗುಜ್ಜಾಗಿದೆ. 7 ಮಂದಿ ಸಾವನ್ನಪ್ಪಿದ್ದಾರೆ. ಬೈಕ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಂತಹ ಆತನೂ ಕೂಡ ಸಾವನ್ನಪ್ಪಿದ್ದಾರೆ. ನೋಡಿ ಯಾವ ರೀತಿಯಾಗಿ ಬೆಳ್ಳಂ ಬೆಳಗ್ಗೆ ಅಪಘಾತ ಸಂಭವಿಸಿದೆ ಅಂತ ಹೇಳಿ. ಇದರಲ್ಲಿ ಯಾರ ತಪ್ಪು, ಯಾರನ್ನು ಹೊಣೆ ಮಾಡೋದು ಅಂತ ಹೇಳಿ. ಟ್ಯಾಂಕರ್ ವಾಹನದ ಒಂದು ತಪ್ಪ, ಅಥವಾ ಈ ಕಾರ್ನವ್ರ ತಪ್ಪ, ಅಥವಾ ಬೈಕ್ನವ್ರ ತಪ್ಪ? ಸರಣಿ ಅಪಘಾತಕ್ಕೆ ಇದೀಗ 7 ಮಂದಿ ದುರ್ಮರಣವನ್ನಪ್ಪಿದ್ದಾರೆ. ಸ್ಥಳಕ್ಕೆ ಎಸ್ಪಿ ಚಂದ್ರಕಾಂತ್ ಅವರು ಕೂಡ ಭೇಟಿಯನ್ನು ಕೊಟ್ಟು ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಯಾವ ರೀತಿಯಾಗಿ ಅಪಘಾತ ಆಯಿತು, ಯಾರ ತಪ್ಪು, ಇನ್ನು ಈ ಅಪಘಾತದಲ್ಲಿ ಎಷ್ಟು ಜನ ಗಾಯಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಈಗಾಗಲೇ 7 ಮಂದಿಯ ಶವವನ್ನು ಶವಾಗಾರದಲ್ಲಿ ಇರಿಸಲಾಗಿದೆ. ಏನು ಅಪಘಾತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮಹೇಶ್ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಬನ್ನಿ ನೋಡ್ತಾ ಹೋಗೋಣ. ಇವತ್ತು ಬೆಳ್ಳಂ ಬೆಳಗ್ಗೆ ಭೀಕರ ಅಪಘಾತ ಸಂಭವಿಸಿರುವಂತದ್ದು. ಅಪಘಾತ ತೀವ್ರತೆಗೆ 7 ಜನ ಮೃತಪಟ್ಟಿರುವ ಮಾಹಿತಿ ಈಗ ಸಿಗ್ತಾ ಇರುವಂತದ್ದು. ಈಗ ನಾವು ಇರುವಂತದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸೂಲಿಬೆಲೆ ವ್ಯಾಪ್ತಿಯಲ್ಲಿ ಬರುವಂತಹ ಮಾದಾವರ ಬಳಿ ಇದ್ದೀವಿ. ಅಂದ್ರೆ ಹೊಸಕೋಟೆಯಿಂದ ಬಂದಂತಹ ಏನು XUV 700 ಏನ್ ಕಾರ್ ಏನಿದೆ, ಇದು ನಿಯಂತ್ರಣ ತಪ್ಪಿ ಮೊದಲಿಗೆ ಒಂದು ಬೈಕ್ಗೆ ಅಪಘಾತ ಮಾಡುತ್ತೆ. ಮತ್ತೆ ತದನಂತರ ಮುಂದೆ ಸಾಗಿ ಮತ್ತೆ ಆ ಕ್ಯಾಂಟರ್ಗೆ ಏನು ಅಪಘಾತ ಮಾಡುವಂತದ್ದು. ಮತ್ತೆ ಅಪಘಾತ ಮಾಡಿದ ತಕ್ಷಣ ಕೂಡಲೇ ಕಾರು ಜಖಮ್ ಆಗಿ ಅದರಲ್ಲಿರುವಂತ 7 ಜನ ಮೃತಪಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಸಹ ಬರ್ತಾ ಇರುವಂತದ್ದು. ಈಗಾಗಲೇ ಬೈಕ್ ಸವಾರ ಏನಿದ್ದಾರೆ ಅವರು ಸಹ ಮೃತಪಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಈಗ ತಕ್ಷಣಕ್ಕೆ ಏನು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ SP ಆಗಿರುವಂತಹ ಚಂದ್ರಕಾಂತ್ ಅವರು ಸಹ ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳೀಯ ಪೊಲೀಸರಿಂದ ಮಾಹಿತಿ ಪಡೆದುಕೊಂತ ಇರುವಂತದ್ದು. ಮತ್ತೆ ಸ್ಥಳಕ್ಕೆ IG ಅವರು ಸಹ ಬಂದು ಮಾಹಿತಿಯನ್ನ ಪಡ್ಕೊಂತ ಇರುವಂತದ್ದು. ಅಪಘಾತ ತೀವ್ರತೆ ಹೇಗಿತ್ತು ಅಂತಂದ್ರೆ ಏನು ಕ್ಯಾಂಟರ್ ವಾಹನ ಏನಿದೆ ಸಂಪೂರ್ಣವಾಗಿ ಜಖಮ್ ಆಗಿರುವಂತದ್ದು. ಮತ್ತೆ ಕ್ಯಾಂಟರ್ನ ಹಿಂಭಾಗ ಚಕ್ರ ಏನಿದೆ, 2 ಚಕ್ರಗಳು ಸಹ ಏನು ಕ್ಯಾಂಟರ್ ನಿಂದ ಕಳಚಿ ಬಿದ್ದಿರುವಂತದ್ದು ತಾವು ದೃಶ್ಯಗಳಲ್ಲಿ ಸಹ ನೋಡ್ತಾ ಇರ್ಬೋದು. ಎಲ್ಲಾ ಚೂರುಗಳು ನುಚ್ಚು ನೂರಾಗಿ ಏನು ವಾಹನದ ಬಿಡಿ ಭಾಗಗಳು ರಸ್ತೆ ಮೇಲೆ ಬಿದ್ದಿರುವಂತದ್ದು ತಾವು ದೃಶ್ಯಗಳಲ್ಲಿ ಸಹ ನೋಡ್ತಾ ಇರ್ಬೋದು. ಸ್ಥಳೀಯ ಪೊಲೀಸರು ಮತ್ತೆ ಜಿಲ್ಲಾ SP ಅವರು ಸಹ ಸ್ಥಳಕ್ಕೆ ಬಂದು ಪ್ರತಿಯೊಂದು ಇಂಚಿಂಚು ಮಾಹಿತಿಯನ್ನ ಪಡ್ಕೊಳ್ತಾ ಇರುವಂತದ್ದು. ಅಂದ್ರೆ ಹೊಸಕೋಟೆ DYSP ಆಗಿರುವಂತಹ ಮಲ್ಲೇಶ್ ಅವ್ರು ಏನಿದ್ದಾರೆ, ಅವರು ಸಂಪೂರ್ಣವಾಗಿ ಏನು ಚಂದ್ರಕಾಂತ್ ಅವ್ರಿಗೆ ಮತ್ತೆ IG ಅವ್ರಿಗೆ ಮಾಹಿತಿಯನ್ನ ಕೊಡ್ತಾ ಇರುವಂತದ್ದು. ಈಗಾಗ್ಲೇ ಏನು ಮೃತಪಟ್ಟ ಏನು ಜನ ಏನಿದ್ದಾರೆ ಅವ್ರನ್ನ ಸ್ಥಳೀಯ ಆಸ್ಪತ್ರೆಗೆ ರವಾನೆ ಮಾಡಿರುವಂತದ್ದು. ಮತ್ತೆ ಯಾವುದೇ ರೀತಿಯಾದಂತ ರಸ್ತೆಯಲ್ಲಿ ಮತ್ತೆ ಅಪಘಾತಗಳು ಸಂಭವಿಸಬಾರ್ದು ಅಂತೇಳಿ ಇಲ್ಲಿನ ಏನು ಪೊಲೀಸರು ಸಹ ಸೂಕ್ತ ಭದ್ರತೆಯನ್ನ ಒದಗಿಸ್ತಾ ಇರುವಂತದ್ದು. ಇನ್ನು ಈ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ಮತ್ತೆ ಮರುಕಳಿಸಬಾರ್ದು ಅಂತೇಳಿ ಇಲ್ಲಿನ ಸಾರ್ವಜನಿಕರು ಸಹ ಆಗ್ರಹ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಮಹೇಶ್ BM ಗ್ಯಾರಂಟಿ ನ್ಯೂಸ್, ದೇವನಹಳ್ಳಿ.